ನಮ್ಮ ಹತ್ರ ಒಬ್ಬರು ಪೇಷಂಟ್ ಇರೋ ಪುಷ್ಪಲತಾ ಅಂತ ಸಂಧಿವಾತ ಇತ್ತು ಅವ್ರಿಗೆ. ಪೇಯ್ನ್ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 60% ಕಡಿಮೆ ಆಗಿದೆ. ಮುಖ್ಯವಾಗಿ ನನಗೆ ಖುಷಿ ಆಗ್ತಿರೋದೇನು ಗೊತ್ತಾ, ನಿಮಗೆ ಫೈಬ್ರಾಯ್ಡ್ ಯುಟ್ರಸ್ ಮತ್ತು ಗ್ರೇಡ್ 2 ಫ್ಯಾಟಿ ಲಿವರ್ ಇತ್ತು. ಇವರಿಗೆ ಒಳ್ಳೆ ವಿಷಯ ಏನಂದರೆ ಫ್ಯಾಟಿ ಲಿವರ್ ಕೂಡ ಕಡಿಮೆ ಆಗಿದೆ. ಗ್ರೇಡ್ 2 ಇರೋದು ಗ್ರೇಡ್ 1 ಆಗಿದೆ. ಮತ್ತು ಫೈಬ್ರಾಯ್ಡ್ ಯುಟ್ರಸ್ ಏನು ಹೇಳ್ತಾರಲ್ಲ, ಅಲ್ಲಿ ವಾಲ್ ಒಳಗಡೆ ಒಂದು ಗಡ್ಡೆ ಆಗಿರುತ್ತಂತ, ಅದು ಸೈಜು ಮುಂಚೆಗಿಂತ ಇವಾಗ ಬೆಟರ್ ಆಗಿದೆ. ದಿಸ್ ಈಸ್ ಓಲ್ಡ್ ಸೆಪ್ಟೆಂಬರ್ 1, 2025 ತೆಗೆದಿರೋದು. ಇದು ಇದು ಜನವರಿ 3 ತೆಗೆದಿದ್ದು 2026. ಓಕೆ, ಸೊ ಇದರಲ್ಲಿ ಫ್ಯಾಟಿ ಲಿವರ್ ಗ್ರೇಡ್ 2 ಇರೋದು ಗ್ರೇಡ್ 1 ಆಗಿದೆ. ಮತ್ತು ಫೈಬ್ರಾಯ್ಡ್ ಯುಟ್ರಸ್ ಮುಂಚೆ ಇರ್ತಕ್ಕಂಥ ಸೈಜು ಕಡಿಮೆ ಆಗಿದೆ. ಸೊ ಮೇಯ್ನ್ಲಿ ಬಂದು ಫೈಬ್ರಾಯ್ಡ್ ಇತ್ತು, ಬಲ್ಕಿ ಯುಟ್ರಸ್ ಇರಲಿಲ್ಲ, ಫೈಬ್ರಾಯ್ಡ್ ಇತ್ತು. ಫೈಬ್ರಾಯ್ಡು ಕಡಿಮೆ ಆಗಿದೆ. ಸೊ ನಿಮಗೆ ಏನೇನು ಪಥ್ಯ ಮಾಡಿರಿ ಅಂತ ಬೆಳಗಿನ ಸಾಯಂಕಾಲದವರೆಗೆ ಏನೇನು ಅವಾಯ್ಡ್ ಮಾಡಿರಿ ಅಂತ ಹೇಳಿ ಫಸ್ಟು, ಆಮೇಲೆ ಏನೇನು ಮಾಡ್ತಾಯಿದ್ರು ಅಂತ ಒಂದ್ಸರಿ ನಮ್ಮ ವೀಕ್ಷಕರಿಗೆ ಒಂದ್ಸರಿ ಹೇಳಿ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಯಾರ್ಯಾರೆಲ್ಲ ಬರ್ತಾರೋ ನಮ್ಮ ಹಾಸ್ಪಿಟ್ಲಿಗೆ 30s ಅಲ್ಲಿರೋರಿಗೆಲ್ಲ ಬರ್ತಾ ಇದ್ದೀವ, 40s ಅಲ್ಲಿರೋರಿಗೂ ಬರುತ್ತೆ. ಎಲ್ಲರಿಗೂ ಕೂಡ ಫೈಬ್ರಾಯ್ಡ್ ಯುಟ್ರಸ್ ಇರುತ್ತೆ. ಆಮೇಲೆ ಎಲ್ಲರಿಗೂ ಕೂಡ ಒಂದು ಫ್ಯಾಟಿ ಲಿವರ್ ಅಂತ ಕಾಮನ್ ಆಗಿರುತ್ತೆ. ಫೈಬ್ರಾಯ್ಡ್ ಯುಟ್ರಸ್ ಇರುವಾಗ ಜಾಸ್ತಿ ಆಗಿದಾಗ ಯುಟ್ರಸ್ ರಿಮೂವ್ ಮಾಡಿದ್ರು ಅಂದರೆ ಅವಾಗ ಅದು ನಿಮಗೆ ಗೊತ್ತಲ್ಲ, ಯುಟ್ರಸ್ ಅಂತ ರಿಮೂವ್ ಆಯ್ತು ಅಂತಂದರೆ ಎಲ್ಲ ನೋವುಗಳು ಜಾಸ್ತಿ ಆಗ್ತವೆ. ರಿಮೂವ್ ಮಾಡ್ತಕ್ಕಂಥ ಅವಶ್ಯಕತೆ ಬರುತ್ತೆ. ಯಾಕೆ? ಬಿಕಾಸ್ ಆಫ್ ಅಲ್ಲ, ನಿಮಗೆ ಆಗಿಲ್ಲ. ಫೈಬ್ರಾಯ್ಡ್ ಬಂದಾಗ ರಿಮೂವ್ ಮಾಡ್ತಕ್ಕಂಥ ಅದು ಅವಶ್ಯಕತೆ ಬರುತ್ತೆ. ಯಾಕಂತಂದರೆ ಗರ್ಭಕೋಶದಲ್ಲಿ ಗಡ್ಡೆ ಆದಾಗ ಅದು ಬ್ಲೀಡಿಂಗ್ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಅನ್ಕಂಟ್ರೋಲ್ಡ್ ಬ್ಲೀಡಿಂಗು. ಮತ್ತು ಇಟ್ ಈಸ್ ಲೈಕ್ 15 days ಗಟ್ಟಲೆ ಇರುತ್ತೆ ಪೀರಿಯಡ್ಸ್ ಆದಾಗ. ಈ ಥರ ಇರುವಾಗ ಆಬ್ವಿಯಸ್ಲಿ ಸರ್ಜರಿ ಮಾಡಿ ತೆಗಿಬೇಕಂತ ಹೇಳ್ತಾರೆ. ಫೈಬ್ರಾಯ್ಡ್ ಆಗಿರೋದನ್ನ ಗರ್ಭಕೋಶ ತೆಗೆದ್ಮೇಲೆ ಮತ್ತೆ ಮೂಳೆ ಇನ್ನೂ ವೀಕ್ ಆಗಿ ನೋವೆಲ್ಲ ಜಾಸ್ತಿ ಆಗಿ, ಎಸ್ಪೆಷಲಿ ಸಂಧಿವಾತ ಇರೋಂಥವ್ರಿಗೆ, ಕೆಲವರೆಲ್ಲ ಬರ್ತಾರಲ್ಲ ಅವರಿಗೆ ಸಂಧಿವಾತ ಇರುತ್ತೆ, ಪ್ಲಸ್ ಗರ್ಭಕೋಶ ತೆಗೆದು ಮೂಳೆ ಎಲ್ಲ ವೀಕ್ ಟೊಳ್ಳಾಗಿರುತ್ತೆ. ಹಂಗಾದಾಗ ತುಂಬ ಕಷ್ಟದಲ್ಲಿರ್ತಾರೆ ಅವ್ರ ಕಂಡೀಷನ್ನು. ಸೊ ನಿಮಗೆ ಒಳ್ಳೆ ವಿಷಯ ಅಂದರೆ ಈಗ ಸಂಧಿವಾತ ಬೆಟರ್ ಆಗಿದೆ, 60% ನೋಡು ಕಡಿಮೆ ಆಗಿದೆ. ಮುಖ್ಯವಾಗಿ ಈ ಒಂದು ಯುಟ್ರಸ್ ಏನು ಫೈಬ್ರಾಯ್ಡ್ ಇತ್ತು ಅದಕ್ಕೆ ಸೈಜ್ ಕಡಿಮೆ ಆಗಿದೆ. ಸೊ ತಗ್ತಕ್ಕಂಥ ಅವಶ್ಯಕತೆ ಹಿಂಗೆ ನೀವು ಡಯಟ್ ಮಾಡ್ಕೊತ ಹೋದರೆ ಬೆಟರ್ ಆಗುತ್ತೆ ಅಂತ ಹೇಳ್ಬೋದು.